ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ಸ್ಟೋರಿ ಮಾಸ್ಟರ್ ಕನ್ನಡ. ನಾನು ದುರ್ಗಪ್ರಸಾದ್. ಸ್ನೇಹಿತರೆ, ಇವತ್ತು ನಾನು ಹೇಳೋ ವಿಷಯ ಕೇಳಿದ್ರೆ ನೀವು ಒಂದು ಕ್ಷಣ ಬೆಚ್ಚಿ ಬೀಳ್ತೀರಾ. ನಮ್ಮ ದೇಶದ ಮೇಲೆ ನಿಮಗೆ ತಿಳಿಯದಂತೆ ಒಂದು ದೊಡ್ಡ ಆರ್ಥಿಕ ಚಂಡಮಾರುತ ಅಪ್ಪಳಿಸುತ್ತಿದೆ. ಈ ಅಲೆ ಎಷ್ಟು ಜೋರಾಗಿದೆ ಅಂದರೆ ನಮ್ಮ ದಿನನಿತ್ಯದ ಜೀವನದ ಪ್ರತಿಯೊಂದು ವಸ್ತುವಿನ ಬೆಲೆ ಮೇಲೆ ಇದು ಪರಿಣಾಮ ಬೀರ್ತಿದೆ. ಸ್ನೇಹಿತರೆ, ಇದು ಖಂಡಿತ ಕೇವಲ ಸರ್ಕಾರದ ಸಮಸ್ಯೆ ಅಲ್ಲ, ಇದು ನಮ್ಮ ಮತ್ತು ನಿಮ್ಮ ಜೇಬಿಗೆ ಬೀಳ್ತಿರೋ ಕತ್ತರಿ. ಅಷ್ಟಕ್ಕೂ ಪ್ರಧಾನಿ ಮೋದಿ ದೇಶದ ಜನರ ಮುಂದೆ ಅಂಥದ್ದೇನು ಮನವಿ ಮಾಡ್ತಿದ್ದಾರೆ. ನಾವು ಮಾಡುವ ಒಂದು ಸಣ್ಣ ಬದಲಾವಣೆ ದೇಶದ ಕೋಟ್ಯಾಂತರ ರೂಪಾಯಿಯನ್ನ ಹೇಗೆ ಉಳಿಸ್ಬೋದು, ಎಲ್ಲದ್ರ ಬಗ್ಗೆ ಇವತ್ತು ಸಂಪೂರ್ಣವಾಗಿ ಚರ್ಚಿಸೋಣ. ಅದಕ್ಕೂ ಮುಂಚೆ ನಮ್ಮ ಸ್ಟೋರಿ ಮಾಸ್ಟರ್ ಕುಟುಂಬಕ್ಕೆ ನೀವಿನ್ನೂ ಸೇರ್ಪಡೆಯಾಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲೆಲ್ಲ ನಮಗೆ ಪೆಟ್ರೋಲ್ ಬೇಕು ಅಥವಾ ಡೀಸೆಲ್ ಬೇಕು ಅಂದರೆ ಸುಲಭವಾಗಿ ಸಿಗ್ತಿತ್ತು. ಬೆಲೆ ಸ್ವಲ್ಪ ಏರಿದ್ರೂ ನಮಗೆ ರಷ್ಯಾದಿಂದ ಕಡಿಮೆ ದರದಲ್ಲೇ ತೈಲ ಸಿಗ್ತಿತ್ತು. ಆದರೆ ಈಗ ಕಾಲ ಬದಲಾಗೈತೆ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಕಾರ್ಮೋಡ ಕವಿದು ತುಂಬಾನೇ ದಿನ ಆಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಹಾರ್ಮುಜ್ ಜಲಸಂಧಿ ಅಂದರೆ ಸಮುದ್ರದ ಒಂದು ಸಣ್ಣ ದಾರಿ ಇದೆಯಲ್ಲ, ಅಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು. ಯಾಕಂದರೆ ಇತ್ತೀಚೆಗೆ ಆಗ್ತಿರ್ತಕ್ಕಂಥ ಇರಾನ್ ಮತ್ತು ಇಸ್ರೇಲ್ ಅಮೆರಿಕದ ಯುದ್ಧದ ಬೆಳವಣಿಗೆಗಳು ಹಾಗೇನೇ ಇದೆ. ಮೊದಲು ಒಂದು ಬ್ಯಾರಲ್ ಕಚ್ಚಾ ತೈಲಕ್ಕೆ 70 ರೂಪಾಯಿ ಕೊಟ್ಟರೆ ಸಾಕಾಗ್ತಿತ್ತು. ಆದರೆ ಈಗ ಅದು 100ರಿಂದ 120 ಗಡಿ ದಾಟ್ತಿದೆ. ಮುಂದೆ ಇದರ ಬೆಲೆ ಇನ್ನೂ ಹೆಚ್ಚಾಗಬಹುದು, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಸ್ನೇಹಿತರೆ, ಒಂದು ವಿಷಯ ಯೋಚನೆ ಮಾಡಿ, ನಾವು ಬಳಸುವ ತೈಲದ 85% ಭಾಗ ವಿದೇಶದಿಂದಲೇ ಬರಬೇಕು. ಈ ಬೆಲೆ ಏರಿಕೆ ಅನ್ನೋದು ಕೇವಲ ಅಂಕಿಅಂಶ ಅಲ್ಲ, ಇದು ನಮ್ಮ ದೇಶದ ಆರ್ಥಿಕತೆಯ ಬುಡವನ್ನೇ ಅಲುಗಾಡಿಸ್ತಿದೆ. ಅಬ್ಬಾ, ಒಂದು ವರ್ಷಕ್ಕೆ ನಾವು ತೈಲಕ್ಕಾಗಿ ಖರ್ಚು ಮಾಡ್ತಿರೋ ಹಣ ಎಷ್ಟು ಗೊತ್ತಾ? ಬರೋಬ್ಬರಿ 137 ಬಿಲಿಯನ್. ಅಂದರೆ ನಾವು ಕಷ್ಟಪಟ್ಟು ದುಡ್ದಿರೋ ಹಣದ ದೊಡ್ಡ ಭಾಗ ಸಮುದ್ರದಾಚೆಯ ಆಮದು ವಸ್ತುಗಳಿಗೆ ಹೋಗ್ತಿದೆ. ಈಗ ನಿಮಗೆ ಅನಿಸ್ತಿರ್ಬೋದು, ನಾನು ಗಾಡಿ ಓಡಿಸಲ್ಲಪ್ಪ, ನನಗೇನು ತೊಂದರೆ ಅಂತ. ಆದರೆ ಇಲ್ಲೇ ಅಸಲಿ ಆಟ ಇರೋದು. ತೈಲದ ಬೆಲೆ ಏರಿದ್ರೆ ಬಂಕ್ಗಳಲ್ಲಿ ಸಿಗೋ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಮಾತ್ರ ಏರಲ್ಲ. ನಮ್ಮ ಹೊಲದಿಂದ ಮಾರುಕಟ್ಟೆಗೆ ತರಕಾರಿ ತರುವ ಲಾರಿ, ಔಷಧಿ ತರುವ ಗಾಡಿ ಎಲ್ಲದರ ಬಾಡಿಗೆ ಹೆಚ್ಚಾಗುತ್ತೆ. ಇದನ್ನೇ ದೊಡ್ಡವರು ಇಂಪೋರ್ಟೆಡ್ ಇನ್ಫ್ಲೇಷನ್ ಅಥವಾ ಆಮದು ಮಾಡಿಕೊಂಡ ಬೆಲೆ ಏರಿಕೆ ಅಂತಾರೆ. ನೋಡಿ, ನಾವು ಅತಿಯಾದ ವಿದೇಶಿ ವಸ್ತುಗಳ ಮೇಲೆ ಅವಲಂಬಿತವಾಗಿದ್ದೇವೆ. ಹಿಂದೆಲ್ಲ ನಮ್ಮ ಹಿರಿಯರು ಸ್ಥಳೀಯವಾಗಿ ಸಿಗುವ ಪದಾರ್ಥಗಳನ್ನೇ ಬಳಸ್ತಿದ್ರು. ಆದರೆ ಈಗ ಹನಿ ಎಣ್ಣೆಗೂ ಬೇರೆ ದೇಶದ ಮುಖ ನೋಡಬೇಕು. ಇದೀಗೆ ಮುಂದುವರೆದ್ರೆ ಖಂಡಿತ ಮುಂದೆ ಒಂದಲ್ಲ ಒಂದಿನ ದೊಡ್ಡ ಬೆಲೆ ತರಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ಒಂದು ವಿಷಯವನ್ನು ಗಮನಿಸಬೇಕು. ಕೇವಲ ತೈಲ ಮಾತ್ರ ಅಲ್ಲ, ನಮ್ಮನ್ನು ಕಾಡ್ತಿರೋ ಇನ್ನೊಂದು ದೊಡ್ಡ ಭೂತ ಅಂದರೆ ಚಿನ್ನ. ಭಾರತೀಯರಿಗೆ ಚಿನ್ನ ಅಂದರೆ ಪ್ರಾಣ, ಹೌದು ಅಲ್ವಾ? ಆದರೆ ಈ ಚಿನ್ನದ ಮೇಲಿನ ಪ್ರೀತಿ ದೇಶದ ಪಾಲಿಗೆ ಶತ್ರು ಆಗ್ತಿದೆ. ಕಳೆದ ವರ್ಷವೊಂದರಲ್ಲೇ ನಾವು 132 ಬಿಲಿಯನ್ಗೆ ಚಿನ್ನ ಆಮದು ಮಾಡಿಕೊಂಡಿದ್ದೇವೆ. ನೋಡಿ, ನೀವು ಚಿನ್ನ ತಂದು ಬೀರುವಿನಲ್ಲಿ ಇಟ್ಟರೆ ಅದು ಅಲ್ಲಿಗೆ ಮುಗಿಯಿತು. ಅದರಿಂದ ಯಾವುದೇ ಕೆಲಸ ನಡೆಯಲ್ಲ, ಹೊಸ ಕೆಲಸ ಸೃಷ್ಟಿಯಾಗಲ್ಲ. ಆದರೆ ಆ ಚಿನ್ನ ನಮ್ಮ ದೇಶಕ್ಕೆ ಬರಬೇಕಂದ್ರೆ ನಮ್ಮ ದೇಶದ ಹತ್ತಿರ ಇರೋ ಅಮೂಲ್ಯವಾದ ವಿದೇಶಿ ಹಣ ಹೊರ ದೇಶಕ್ಕೆ ಹೋಗಬೇಕು. ಅದೇ ಕಾರಣಕ್ಕೆ ಪ್ರಧಾನಿಯವರು ಕನಿಷ್ಠ 1 ವರ್ಷ ಆದರೂ ಚಿನ್ನದ ಖರೀದಿ ಕಡಿಮೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಇದು ಕೇವಲ ಹಣದ ವಿಷಯ ಅಲ್ಲ, ನಮ್ಮ ಅಹಂಕಾರ ಮತ್ತೆ ಆಸೆಯಿಂದ ದೇಶದ ತಿಜೋರಿ ಖಾಲಿಯಾಗ್ತಿದೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಸ್ನೇಹಿತರೆ, ಕಚ್ಚಾ ತೈಲ, ಚಿನ್ನ, ರಸಗೊಬ್ಬರ ಮತ್ತೆ ಅಡಿಗೆ ಎಣ್ಣೆ, ಈ 4 ವಸ್ತುಗಳಿಗೆ ನಾವು ವರ್ಷಕ್ಕೆ ಸುಮಾರು 290 ಬಿಲಿಯನ್ ಹಣವನ್ನು ಹೊರಗೆ ಚೆಲ್ತಿದ್ದೇವೆ. ಇದು ಮುಂದಿನ ವರ್ಷ 400 ಬಿಲಿಯನ್ ತಲುಪಬಹುದು ಎಂಬ ಆತಂಕ ಇದೆ. ಒಂದು ದೇಶ ಬೆಳವಣಿಗೆ ಕಾಣಬೇಕಂದ್ರೆ ದೇಶದ ರಫ್ತು ಹೆಚ್ಚಾಗಿರಬೇಕು. ಆದರೆ ನಾವು ರಫ್ತು ಮಾಡುವುದಕ್ಕಿಂತ ಹೆಚ್ಚು ಆಮದು ಮಾಡ್ಕೊತಿದ್ದೇವೆ. ಹೀಗೆ ಮುಂದುವರೆದ್ರೆ ಖಂಡಿತವಾಗ್ಲೂ ಮುಂದೆ ಒಂದಲ್ಲ ಒಂದು ದಿನ ಭಾರತಕ್ಕೆ ಪೆಟ್ಟು ಬೀಳೋದು ಗ್ಯಾರಂಟಿ. ನಮ್ಮಲ್ಲಿ ಒಂದು ಗಾದೆ ಇದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಆದರೆ ಈಗ ನಾವು ಹಾಸಿಗೆಗಿಂತ ಹೆಚ್ಚು ಕಾಲು ಚಾಚ್ತಿದ್ದೇವೆ. ಹಾಗಾಗಿಯೇ ಈಗ ಮಿತವಾಗಿ ಬಳಸುವ ಅಗತ್ಯವಿದೆ. ಪ್ರಾಕೃತಿಕ ಕೃಷಿ ಮಾಡುವುದು, ಅಡಿಗೆ ಎಣ್ಣೆ ಕಡಿಮೆ ಬಳಸಿ ಆರೋಗ್ಯ ಕಾಪಾಡಿಕೊಳ್ಳುವುದು, ಇದೆಲ್ಲ ಕೇವಲ ವೈಯಕ್ತಿಕ ನಿರ್ಧಾರಗಳಲ್ಲ, ನಮ್ಮ ದೇಶಭಕ್ತಿಯ ಕೆಲಸಗಳು. ಸ್ನೇಹಿತರೆ, ಸಾಧ್ಯವಾದಷ್ಟು ಸಾರ್ವಜನಿಕ ಬಸ್ ಅಂದರೆ ಗೌರ್ಮೆಂಟ್ ಬಸ್ ಬಳಸಿ. ಅನಗತ್ಯ ಪ್ರವಾಸವನ್ನ ಸ್ವಲ್ಪ ಕಡಿಮೆ ಮಾಡಿ. ಇದು ನಿಮ್ಮ ಉಳಿತಾಯ ಮಾತ್ರ ಅಲ್ಲ, ನಮ್ಮ ದೇಶದ ಭವಿಷ್ಯದ ಉಳಿತಾಯ. ನಿಜ ಹೇಳ್ಬೇಕಂದ್ರೆ ದೇಶದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ ಅಂತ ಅಲ್ಲ, ಆದರೆ ಮುಂದಿನ ಅಪಾಯವನ್ನ ತಡೆಯಲು ಈಗಲೇ ಎಚ್ಚರಿಸಿಕೊಳ್ಳೋದು ಜಾಣತನ ಅನಿಸುತ್ತೆ ಅಲ್ವಾ? ಸ್ನೇಹಿತರೆ, ಈ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ನಿಮಗೆ ಏನು ಅನಿಸ್ತು? 1 ವರ್ಷ ಚಿನ್ನ ಖರೀದಿ ಮಾಡೋದನ್ನು ನಿಲ್ಲಿಸಲು ನೀವು ತಯಾರಿದ್ದೀರಾ?
ನಿಮ್ಮ ಅಭಿಪ್ರಾಯವನ್ನು ಖಂಡಿತ ನಮಗೆ ತಿಳಿಸಿ. ನಿಮ್ಮೆಲ್ಲರ ಕಮೆಂಟ್ ಓದಲು ನಾನು ಸದಾ ಕಾಯ್ತಿರ್ತೇನೆ. ನನ್ನ ಪ್ರೀತಿಯ ಕನ್ನಡ ಜನತೆಗೆ ಟೇಕ್ ಕೇರ್, ಬೈ ಬಾಯ್.